ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಎಲ್ಲಿಂದ ಶುರು ಮಾಡಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಎಲ್ಲರೂ ಎವ್ರಿಬಡಿ ಸ್ಟಾರ್ಟೆಡ್ ಫ್ರಮ್ ಆರ್ಡರಲ್ಲಿ, ಏನೋ ಒಂದು ಆರ್ಡರಲ್ಲಿ ಹೇಳ್ಬಿಟ್ಟಿದ್ದಾರೆ. ಐ ಕಾಂಟ್ ಮಿಸ್ ಎನಿಬಡಿ. ಇಫ್ ಐ ಮಿಸ್ ಎನಿಬಡಿ ನನಗೆ ಆಮೇಲೆ ಕೇಳಬೇಕು, ನನ್ನ ಮಿಸ್ ಮಾಡಿಬಿಟ್ಟೆ ಹೌ ಕುಡ್ ಯು ಅಂತ. ಸೊ ಐ ವಿಲ್ ಟ್ರೈ ಟು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಎಲ್ಲರನ್ನೂ ಅಡ್ರೆಸ್ ಮಾಡ್ತೀನಿ. ಫಸ್ಟ್ಲಿ ಅಗ್ನಿ ಸರ್, ದೊಡ್ಡಪ್ಪ ಅಂತಲೇ ಕರಿಬೇಕು. ಅಗ್ನಿ ಸರ್ ಅಂತ ಇವಾಗ ದೊಡ್ಡಪ್ಪ ಅಂತ ಕರೆದು ಅಭ್ಯಾಸ ಹೋಗಿದೆ. ಫಸ್ಟ್ ಡೇ ಕಾಸ್ಟಿಂಗ್ ಹೋದಾಗ ಅವರು ಹಿ ವಾಂಟೆಡ್ ಸಂಬಡಿ ರಿಯಲಿಸ್ಟಿಕ್, ಅಂದರೆ ಆ ಕ್ಯಾರೆಕ್ಟರ್ಗೆ ಫಿಟ್ ಆಗೋರು, ಬಿಲೀವ್ ಆಗಬಾರ್ದು ಅಂತ. ಆ ಕ್ಯಾರೆಕ್ಟರ್ನ ನೋಡಿದ್ರೆ ಬಿಲೀವ್ ಆಗಬಾರ್ದು, ಇವ್ರಿಗೆ ಇದು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ಓಕೆ ಸರ್, ಏನು ಬೇಕು ನಿಮಗೆ? ನಿಮ್ಗೆ ಮಾರ್ಷಲ್ ಆರ್ಟ್ಸ್ ಮಾಡೋಕ್ಕೆ ಬರುತ್ತಾ? ಹಾಂ ಬರುತ್ತೆ ಸರ್. ಓಕೆ, ಲೆಟ್ಸ್ ನಂಗೆ ನೋಡಬೇಕು, ಲೆಟ್ ಶೋ ಮೀ ಲೈಕ್ 5 minutes ಸ್ಪಾರ್ ಮಾಡಿ ತೋರಿಸಿ. ಐ ಸ್ಪಾರ್ಡ್ ಆ್ಯಂಡ್ ಐ ಶೋಡ್ ಹಿಮ್ ಆ್ಯಂಡ್ ಫಾರ್ ಮೈ ನನ್ನ ಅಮ್ಯೂಸ್ಮೆಂಟ್ಗೆ ಅವತ್ತು ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ಇಟ್ ದೇರ್ ಓನ್ಲಿ ಒನ್ ಪರ್ಸನ್ ದಟ್ ಐ ಹ್ಯಾಡ್ ಟು ಇಂಪ್ರೆಸ್, ಅವರು. ಸೊ ಅವ್ರಿಗೆ ಇಂಪ್ರೆಸ್ ಮಾಡಿದ್ಮೇಲೆ ಎವ್ರಿಬಡಿ ಜಸ್ಟ್ ಫೆಲ್ ಇನ್ ಲೈನ್. ಎಲ್ಲರೂ ಓಕೆ, ಅವ್ರನ್ನೇ ಕಾಸ್ಟ್ ಮಾಡೋಣ ಅಂತ ಎಲ್ಲರೂ ಓಕೆ ಅಂದ್ಬಿಟ್ರು. ರೋಷನ್ಗೆ ಥ್ಯಾಂಕ್ ಯು, ಅವರೇ ನನ್ನ ಇಂಟ್ರಡ್ಯೂಸ್ ಮಾಡಿದವರಿಗೆ. ಫಾರ್ ದ್ಯಾಟ್ ಥ್ಯಾಂಕ್ ಯು ಸೊ ಮಚ್ ರೋಷನ್. ಅಲ್ಲಿಂದ ಡೈರೆಕ್ಟರ್, ನಮ್ಮ ಡೈರೆಕ್ಟರ್ ಬಗ್ಗೆ ಏನೂ ಹೇಳಂಗೆ ಇಲ್ಲ. ಯಾಕಂದರೆ ಟೆಕ್ನಿಕಲಿ ಅವರು ಎಷ್ಟು ಸಾರ್ಟ್ ಆಫ್ ಅಂದರೆ, ನಾವು ಕೇಳೋಕ್ಕಿಂತ ಮುಂಚೆನೇ ನಮ್ಮ ಕ್ವೆಶನ್ಸ್ನ ಆನ್ಸರ್ ಮಾಡಿಬಿಡ್ತಿದ್ರು. ಅವ್ರಿಗೆ ಗೊತ್ತಿರ್ತಿತ್ತು ನಾವು ಏನು ಕ್ವೆಶನ್ಸ್ ಕೇಳ್ತೀವಿ, ಏನು ನೆಕ್ಸ್ಟ್ ಏನೇ ಹೇಳ್ತೀವಿ, ಎಲ್ಲ ಅವ್ರಿಗೆ ಗೊತ್ತಿರ್ತಿತ್ತು. ಹೀ ಈಸ್ ವೆರಿ ವೆಲ್ ಪ್ರಿಪೇರ್ಡ್. ಅಂದರೆ ನಾನು ಇದುವರೆಗೂ ಎಷ್ಟು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ, ಐ ಹ್ಯಾವ್ ನೆವರ್ ಮೆಟ್ ಸಂಬಡಿ ಇಮಿಡಿಯೇಟ್ಲಿ ಈ ಥರ ಹೆಸರು ಹೇಳ್ತಾರೆ. ಅಂದರೆ ಇವ್ರದ್ದು ಮ್ಯೂಸಿಕ್ ಕೇಳಿದ್ಯಾ, ಅವ್ರದ್ದು ಫಿಲಮ್ ನೋಡಿದ್ಯಾ, ಅವ್ರದ್ದು ಇದು ನೋಡಿದ್ಯಾ, ಅವ್ರದ್ದು, ಅಂದರೆ ಈ ಫುಲ್ ಅವ್ರದ್ದು ಡೀಟೇಲ್, ಆ ಫಿಲಮ್ದು, ಒಂದು ಫಿಲಮ್ ನೋಡಿದ್ರೆ ಆ ಫಿಲಮ್ದು ಪ್ರತಿಯೊಂದು ಡೀಟೇಲ್ ಅವ್ರಿಗೆ ಜ್ಞಾಪಕ ಇರುತ್ತೆ. ಸೊ ಗ್ರೇಟ್ ವಿಜುವಲ್ ಮೆಮರಿ, ಗ್ರೇಟ್ ಮೈಂಡ್ ಯು ಹ್ಯಾವ್, ಆ್ಯಂಡ್ ಇಟ್ಸ್ ಬಿನ್ ಕ್ರೇಜಿ ವರ್ಕಿಂಗ್ ವಿತ್ ಯು. ಇಟ್ಸ್ ಬಿನ್ ಅ ಜಾಯ್ ರೈಡ್ ಫಾರ್ ಮೀ. ನನಗೆ ಒಂದು ಆ್ಯಕ್ಟ್ರೆಸ್ ಆಗಿ ತುಂಬ ಸ್ಪೇಸ್ ಕೊಟ್ಟಿದ್ದೀರಾ ಪರ್ಫಾರ್ಮ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಮ್ಮ ಪ್ರೊಡ್ಯೂಸರ್, ವೆರಿ ಇಂಪಾರ್ಟೆಂಟ್. ಅವರಿಲ್ಲದೆ ಈ ಬೋಟ್ ಸೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಸರ್, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಫಿಲಮ್ ಟೈಮಲ್ಲೂ ಅಷ್ಟೇ, ನಾನು ಕಾಲು ಮುರ್ಕೊಂಡಾಗ ಎಲ್ಲರೂ ಹೇಳಿದ್ರು, ಕಾಲು ಮುರ್ಕೊಂಡಿದ್ದ ದಿನ ನಾನು ಹೇಳಿದೆ ಶೂಟ್ ಮಾಡೋಣ ಅಂತ. ಬಟ್ ನೆಕ್ಸ್ಟ್ ಡೇ ನನಗೆ ರಿಯಲೈಸ್ ಆಗಿತ್ತು, ಓ ಕಾಲ್ ಡಮಾರ್. ಯಾಕಂದರೆ ನಡಿಯೋಕ್ಕೆ ಲೈಕ್ ನಡಿಯೋಕ್ಕೆ ಲಿಂಪ್ ಮಾಡೋಕ್ಕೂ ಆಗ್ತಾ ಇಲ್ಲ. ಒಂದು ಕಾಲ್ಗೆ ಮೋಟರ್ಸ್ ಫುಲ್ ಲೈಕ್ ದೇರ್ ವಾಸ್ ನೋ ಮೂವ್ಮೆಂಟ್, ಕಂಪ್ಲೀಟ್ ಮೂವ್ಮೆಂಟ್ ಆಫ್ ಹೋಗಿತ್ತು. ಸರ್ ಎಲ್ಲ ಡಯಾಗ್ನೋಸಿಸ್ ಆದಮೇಲೆ 2 weeks ಆದಮೇಲೆ ಮನೆಗೆ ಬಂದರು. ಏನಾಗಿದೆ ಎಲ್ಲ ರಿಪೋರ್ಟ್ ಎಲ್ಲ ನನ್ನ ಫ್ಯಾಮಿಲಿ ಡಾಕ್ಟರ್ಗೂ ಕಳಿಸಿದ್ದೀನಿ ರಿಪೋರ್ಟು, ಏನಾಗಿದೆ ಎಲ್ಲ ನೋಡಿದ್ರು. ನೋಡಾದ್ಮೇಲೆ ಡಾಕ್ಟರ್ ಸೆಡ್ ಸರ್ಜರಿ ಆದಮೇಲೆ ಒಂದು 6 months ಏನು ಮಾಡೋಕ್ಕಾಗಲ್ಲ ನಿಮಗೆ, ಇನ್ನೂ ನೀವು ರೀಗೇನ್ ಮಾಡಬೇಕು ಮೂವ್ಮೆಂಟ್ ಅಂತ. ಸರ್ಜರಿ ತುಂಬ ಈಸಿ, ಆ್ಯಕ್ಚುಲಿ ಸರ್ಜರಿ ವಾಸ್ ದ ಈಸಿ ಪಾರ್ಟ್. ಸರ್ಜರಿ ನೆಕ್ಸ್ಟ್ ಡೇಯಿಂದ ಆ್ಯಕ್ಚುಲಿ ಶುರುವಾಗಿದ್ದು ನೋವು. ಈ ಥರ ಇರೋ ಕಾಲನ್ನ ಒಂಚೂರು ಬೆಂಡ್ ಮಾಡೋಕ್ಕಾಗಲ್ಲ, ಒಂಚೂರೂ ಬೆಂಡ್ ಮಾಡೋಕ್ಕಾಗಲ್ಲ. ಆ ಬೆಂಡ್ ಮಾಡೋದು ಡೈಲಿ ಒಂದು ನೋವು ಪಡ್ಕೊಂಡು ನನಗೆ ತಲೆಯಲ್ಲಿ ಫಿಲಮ್ ಮುಗಿಸ್ಬೇಕು. ನನ್ನ ನಂಬ್ಕೊಂಡು ಎಷ್ಟೊಂದು ಜನ ಇದ್ದಾರೆ, ಆ್ಯಂಡ್ ಐ ಶುಡಂಟ್ ಲೆಟ್ ದೆಮ್ ಡೌನ್. ಕಾನ್ಸ್ಟೆಂಟ್ಲಿ ರನ್ನಿಂಗ್ ಇನ್ ಮೈ ಹೆಡ್. ಪ್ರೆಷರ್ ನಾನೇ ನನ್ನ ಪಾಡಿಗೆ ಪ್ರೆಷರ್ ಬಿಲ್ಡಪ್ ಮಾಡ್ಕೊಂಡಿರೋದು ಇದು. ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಇಬ್ಬರೂ ಕಾನ್ಸ್ಟೆಂಟ್ಲಿ ನನಗೆ ಕಾಲ್ ಮಾಡಿ, ಏನಿಲ್ಲಮ್ಮ, ನೀನು ರೆಸ್ಟ್ ಮಾಡು, ನೀನು ರಿಕವರ್ ಆಗು, ಯು ಜಸ್ಟ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಸೊ ಐ ಹ್ಯಾವ್ ಟು ಗಿವ್ ಅ ವೆರಿ 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 ಬಿಗ್ ಥ್ಯಾಂಕ್ ಯು ಸರ್. ಡಿರೆಕ್ಟರ್ಗೆ ಡೆಫಿನೆಟ್ಲಿ, ಬಟ್ ದುಡ್ಡು ಹಾಕಿರೋದು ನೀವು, ವೇಟ್ ಮಾಡ್ತಾ ಇರೋದು ನೀವು ರಿಯಲ್ ಆಗಿ ಇನ್ ರಿಯಲ್ ಟೈಮ್. ಸೊ ತುಂಬ ತುಂಬ ಥ್ಯಾಂಕ್ಸ್. ನನ್ನ ಹೆಲ್ತ್ನ ರೆಸ್ಪೆಕ್ಟ್ ಮಾಡಿ ವೆನ್ ಐ ರಿಕವರ್ಡ್, ಐ ಕೇಮ್ ಬ್ಯಾಕ್, ಯು ಆಲ್ ಪೇಷಂಟ್ಲಿ ವೇಟೆಡ್ ಫಾರ್ ಮೀ. ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್.